ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಲ್ಲ, ಒಂದು ನಿಮಿಷ. ನನ್ನ ಕರೀತಿದಾರಲ್ಲ, ನನ್ನ ಹತ್ರ ಮಾತಾಡೋದು ಏನಿರ್ಬೋದು ಹೇಳಿ. ನಿನ್ನ ಹತ್ರ ಸ್ವಲ್ಪ ಪ್ರೈವೇಟಾಗಿ ಮಾತಾಡಬೇಕಿತ್ತು. ಅದೇನಿದು ಪ್ರೈವೇಟಾಗಿ ಮಾತಾಡೋದು, ಗೌರ್ಮೆಂಟಾಗಿ ಮಾತಾಡೋದು? ನನಗೆ ಈ ಮನೆಯಲ್ಲಿ ಎಲ್ಲರೂ ಒಂದೇ, ಎಲ್ಲ ಮಾತು ಒಂದೇ. ಏನಂತ ಹೇಳಿ. ಇಲ್ಲ, ಅಲ್ಲೆಲ್ಲರೂ ಇದ್ರು ಅಂತ ನಾನು ಸುಮ್ಮನೆ ಇದ್ದೆ. ಈಗ ಇಲ್ಲಿ ಯಾರೂ ಇಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಇಂಟರ್ವ್ಯೂಯಲ್ಲಿ ನೀನು ನನ್ನ ಹೆಂಡತಿ ಅಂತ ಹೇಳಿದೆ. ಯಾಕೆ ಹಾಗೆ ಮಾಡಿದೆ? ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನಾನು ಅರ್ಥ ಮಾಡ್ಕೋಬೇಕು. ಇದನ್ನು ನೀವು ಪ್ರೈವೇಟಾಗಿ ಮಾತಾಡಬೇಕು ಅಂತ ಹೇಳಿದ್ದ? ನಾನೇ ಒಂದು ಪ್ರಶ್ನೆ ಕೇಳ್ತೀನಿ, ನಾನು ಯಾಕೆ ಹೇಳಬಾರ್ದು? ನೀನು ನನಗೆ ತಾಳಿ ಕಟ್ಟಿರೋ ಗಂಡ ತಾನೆ, ಅದು ಹೇಳೋ ಅಧಿಕಾರನೂ ಇಲ್ವಾ ರೀ? ನನಗೆ ಅದನ್ನೆಲ್ಲ ಕೇಳ್ತಾ ಇರೋದು. ನೀ ಹೇಳಿದ್ದು ಆಯಿತು, ಜಗತ್ತಿಗೆ ನೀನು ನನ್ನ ಹೆಂಡತಿ ಅಂತ ಗೊತ್ತಾಗಿದ್ದು ಆಯಿತು. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಅಂತ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದು ಆಯಿತು. ಅವ್ರು ಯಾರು ನನ್ನ ಸ್ವೀಕಾರ ಮಾಡೋಕ್ಕೆ? ಕಟ್ಕೊಂಡಿರೋದು ನೀವು, ಪ್ರೀತಿಯಿಂದ ಒಪ್ಕೊಂಬಿಡಿ. ನೀವು ಒಪ್ಕೊಂಡಿದ್ದ ದಿನ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ರೀ. ಕಾಯ್ತಾ ಇದ್ದೀನಿ, ನೀವು ಒಪ್ಕೊಳ್ಳಿ ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ. ಅವಳು ಅಕ್ಸೆಪ್ಟ್ ಮಾಡ್ಕೊಂಡ್ಲು ಅಂದ ತಕ್ಷಣ ವಿಷಯ ಅಲ್ಲಿಗೆ ಮುಗಿದಿಲ್ಲ, ಇನ್ನೂ ಇದೆ. ನನ್ನ ಅಂತ ಪ್ರೀತಿ ನೀನು ತಿಳ್ಕೊಂಡಿರೋ ಅಷ್ಟು ಚಿಕ್ಕದಲ್ಲ, ಅದು ಸಾಗರ. ನಾನು ನನ್ನ ಎಕ್ಸ್ಪೀರಿಯನ್ಸ್ ಹೇಳಿರ್ಬೋದು, ಅಥವಾ ನೀನು ಬೇರೆಯವರಿಂದ ಕೆಲವು ವಿಚಾರಗಳನ್ನ ತಿಳ್ಕೊಂಡಿರ್ಬೋದು. ಅದೆಲ್ಲ ಈ ಸಾಗರದ ಚಿಕ್ಕ ಚಿಕ್ಕ ಹನಿಗಳಷ್ಟೇ. ಇನ್ನು ನೀನು ತಿಳ್ಕೊಬೇಕಾದ್ರೆ ತುಂಬ ಇದೆ. ಇದನ್ನೆಲ್ಲ ನೀವ್ಯಾಕೆ ನನಗೆ ಹೇಳ್ತಿದ್ದೀರಾ? ವಿಷಯ ಇದೆ. ನೀವು ಅವ್ರನ್ನ ಎಷ್ಟಾದರೂ ಪ್ರೀತಿ ಮಾಡಿ, ಅದು ನನಗೆ ಅನಿವಾರ್ಯ ಅನಿಸಲ್ಲ. ನಾನು ನಿಮ್ಮ ಹೆಂಡತಿ, ಈ ಮನೆ ಸೊಸೆ, ಅದಷ್ಟೇ ನನಗೆ ಗೊತ್ತಿರೋದು, ಅದಷ್ಟೇ ನನಗೆ ಅವಶ್ಯಕತೆ ಅಂತ ಅನಿಸೋದು. ನೀ ತಿಳ್ಕೊಬೇಕಾಗಿರೋದು ಇನ್ನೊಂದು ವಿಷಯ ಇದೆ. ಅಂತರ ನಿನ್ನನ್ನು ಒಪ್ಕೊಂಡಿದ್ದಾಳ ಅನ್ನೋ ಕಾರಣಕ್ಕೆ ನೀನು ಈ ಮನೇಲಿ ಅವಳು ಸರಿಸಮವಾಗಿರ್ತೀನಿ ಅಂದರೆ ಅದು ಅಂತರಂಗೆ ಇಷ್ಟ ಆಗಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.